ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಸಬ್ಸಿಗೆ ಸೊಪ್ಪು ಬಳಸಿ ಬೋಂಡ ಮಾಡೋದ್ರಿಂದ ಬೋಂಡ ತುಂಬ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಆಗಲಿ, ಹಬ್ಬ ಅನ್ನೋ ಟೈಮಲ್ಲಾದರೂ ಆಗಲಿ ಈ ರೀತಿ ಬೋಂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಬೋಂಡ ಮಾಡೋಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಬೇಕಾಗುತ್ತೆ. 3 ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಬೋಂಡಕ್ಕೆ ಬಳಸಬೇಕಾದ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈ ರೀತಿ ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡಿದ್ರೆ ಬೋಂಡ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿನ ನೀವು ಉದ್ದುದಕ್ಕಾದರೂ ಕಟ್ ಮಾಡ್ಕೊಬೋದು, ಈ ರೀತಿ ಆದರೂ ಕಟ್ ಮಾಡ್ಕೊಬೋದು. ಹಸಿರು ಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಖಾರ ಇರಲ್ಲ. ನಾವಿಲ್ಲಿ 200 ಗ್ರಾಮ್ ಕಡಲೆ ಹಿಟ್ಟು ತಗೊಂಡಿದ್ದೀವಿ. ಇದಕ್ಕೆ ಅಕ್ಕಿ ಹಿಟ್ಟು, ಸೋಡಾ ಏನೂ ಬಳಸ್ತಾ ಇಲ್ಲ, ಹಾಗೆ ಬೋಂಡ ಮಾಡ್ತಾಯಿದ್ದೀವಿ. ಕ್ವಾಲಿಟಿ ಇರೋ ಕಡಲೆ ಹಿಟ್ಟಾದರೆ ಸೋಡಾ, ಅಕ್ಕಿ ಹಿಟ್ಟು ಏನೂ ಬಳಸ್ದಲೇ ಮಾಡಿರೂ ಕೂಡ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ಈ ಕಡಲೆ ಹಿಟ್ಟಿಗೆ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದರೆ ಬೋಂಡ ತುಂಬ ರುಚಿಯಾಗಿರುತ್ತೆ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಮಳೆ ಏನಾದರೂ ಬರ್ತಾ ಇರೋ ಟೈಮಲ್ಲಿ ಸಂಜೆ ಕಾಫಿ ಟೀ ಜೊತೆಗೆ ಈ ರೀತಿ ಬೋಂಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಬೋಂಡದ ಹಿಟ್ಟು ಕಲಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಬೇಕಾಗುತ್ತೆ. ಈ ರೀತಿ ಕೈಯಲ್ಲೇ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಕಡಲೆ ಹಿಟ್ಟು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡುವಾಗ ನೀರೇನಾದರೂ ಬೇಕು ಅನಿಸಿದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದೋ ರೀತಿ ಕೈಯಿಂದನೇ ನೀಟಾಗಿ ಕಲಿಸ್ಕೊಬೇಕು. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಬೋಂಡ ಹೇಗೆ ಮಾಡೋದು ಅನ್ನೋದು ತಿಳಿಯುತ್ತೆ, ಹಾಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ಹೆಚ್ಚಿಗೆ ಬಂದಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ಹಾಗೆ ವ್ಯೂಸ್ ಜಾಸ್ತಿ ಆದಷ್ಟು ಇನ್ನೂ ಹೆಚ್ಚಿಗೆ ವಿಡಿಯೋ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ಎಲ್ಲ ನೀಟಾಗಿ ಕಲಸಿದ ನಂತರ ಬೋಂಡ ಹಾಕ್ಕೊಬೇಕಾದ್ರೆ ಕೈಯಿಂದನಾರು ಹಾಕ್ಕೊಬೋದು, ಸ್ಪೂನಿಂದನಾರು ಹಾಕ್ಕೊಬೋದು. ಸ್ಪೂನಲ್ಲಿ ಹಾಕಿದ್ರೆ ಬೋಂಡ ಕರಿಬೇಕಾದ್ರೆ ಈಸಿ ಆಗುತ್ತೆ. ಅದರಿಂದ ನಾನು ಸ್ಪೂನಲ್ಲಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೋಂಡ ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ಪೂನಿಂದ ಹಾಕ್ತೀನಿ. ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿಲಿ ಎಣ್ಣೆ ಬಿಟ್ಟು ಬಿಸಿ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಇಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಎಣ್ಣೆನ ಜಾಸ್ತಿ ಫ್ರೈ ಮಾಡಿ ತಿನ್ನಬಾರ್ದು ಅನ್ನೋದ್ರಿಂದ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಬಿಸಿ ಮಾಡ್ಕೊತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಬೋಂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಆಯಿಲ್ ಬಿಸಿಯಾಗಿದೆಯಾ ಏನು ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಬಿಸಿಯಾಗಿರೋದ್ರಿಂದ ಸ್ಪೂನಿಂದ ತೆಗೆದು ಒಂದೊಂದೇ ಬೋಂಡನ ಎಣ್ಣೆಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಬೇಕಾಗುತ್ತೆ. ಈ ರೀತಿ ಸ್ಪೂನಲ್ಲಿ ಹಾಕೋದ್ರಿಂದ ಮತ್ತೆ ಬೋಂಡ ಹಾಕಿ ಕೈ ತೊಳಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈ ರೀತಿ ಸಬ್ಸಿಗೆ ಸೊಪ್ಪು ಹಾಕಿ ನೀವು ಬೋಂಡ ಮಾಡ್ತೀರಾ ಅಂತ ತಿಳಿಸಿ. ಹಾಗೆ ಮಾಡಿಲ್ಲ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ.
ಈ ರೀತಿ ಬೋಂಡನ ಎಣ್ಣೆಗೆ ಹಾಕಿದ ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು 5 ನಿಮಿಷನಾದರೂ ತಿರುಗಿಸ್ದಲೇ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ನಾವು ಹಾಕಿರೋ ಎಣ್ಣೆಗೆ ಬೋಂಡ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿಕೊಂಡು ಬೋಂಡ ಹಾಕ್ಕೊಬೇಕಾಗುತ್ತೆ. ಒಂದು ಸೈಡು ಚೆನ್ನಾಗಿ ಫ್ರೈ ಆದ ನಂತರನೇ ತಿರುಗಿಸಿ ಇನ್ನೊಂದು ಸೈಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಒಂದು ಸೈಡ್ ಫ್ರೈ ಆದ ನಂತರ ಅದನ್ನು ಬೋಂಡನ ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸಿ ಬೋಂಡ ಹಾಕ್ಕೊಂಡ್ರೆ ಈ ರೀತಿ ತಳಕ್ಕೆ ಅಂಟಲ್ಲ. ಎಣ್ಣೆ ಏನಾದರೂ ಬಿಸಿಯಾಗಿಲ್ಲ ಅಂದರೆ ಈ ರೀತಿ ಸ್ವಲ್ಪ ತಳಕ್ಕೆ ಬೋಂಡದಿಟ್ಟು ಅಂಟುತ್ತೆ. ಈ ರೀತಿ ಬೋಂಡ ಏನಾದರೂ ಅಂಟಿದಾಗ ಹಾಗೆ ತಿರುವಾಕಕ್ಕೆ ಹೋದರೆ ಎಣ್ಣೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಅದರಿಂದ ಬಾಣಲಿನ ಇಕ್ಳದಲ್ಲಿ ಹಿಡ್ಕೊಂಡು ನಿಧಾನಕ್ಕೆ ತೆಗೆದು ಬೋಂಡನ ಮುಚ್ಚಾಕಿ ಬೇಯಿಸ್ಕೊಬೇಕಾಗುತ್ತೆ. ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸಲ ಹಾಕಿದ ನಂತರ ಮತ್ತೊಮ್ಮೆ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಮತ್ತೆ ಏನು ಈ ರೀತಿ ಆಗಲ್ಲ. ಗ್ಯಾಸ್ನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೋಂಡನ ಫ್ರೈ ಮಾಡ್ಕೊಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋದರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗೆ ಬೋಂಡ ಬೆಂದಿರಲ್ಲ. ಅದರಿಂದ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡನ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ವಿಡಿಯೋ ನೋಡಬೇಕಾದ್ರೆ ಮಧ್ಯೆ ಮಧ್ಯೆ ಹ್ಯಾಡ್ಸ್ ಬಂದರೆ ಸ್ಕಿಪ್ ಮಾಡ್ದೆಲ್ಲ ನೋಡಿದ್ರೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಜಾದ್ರಲ್ಲಿ ತಿರುಗಿಸ್ತಾ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋ ರೀತಿ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಎರಡು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಬೋಂಡನ ಪ್ಲೇಟಿಗೆ ಹಾಕ್ಕೊಬೇಕಾಗುತ್ತೆ. ಬೋಂಡನ ಈ ರೀತಿ ಫ್ರೈ ಮಾಡಿ ಹಾಕ್ಕೊಬೇಕಾದ್ರೆ ಟಿಶ್ಯೂ ಪೇಪರ್ ಮೇಲಾದರೆ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಬಾಳೆ ಎಲೆ ಇರೋದ್ರಿಂದ ಫ್ರೈ ಮಾಡಿರೋದನ್ನ ಬಿಸಿಯಾಗಿರೋದನ್ನ ಬಾಳೆ ಎಲೆ ಮೇಲೆ ಎತ್ಕೊತಾ ಇದ್ದೀನಿ. ನ್ಯೂಸ್ ಪೇಪರ್ ಮೇಲೆಲ್ಲ ಹಾಕ್ಕೊಬಾರ್ದು ಬಿಸಿಯಾಗಿರೋದನ್ನ. ನ್ಯೂಸ್ ಪೇಪರ್ ಮೇಲೆ ಹಾಕಿದ್ರೆ ಕೆಮಿಕಲ್ ಇರುತ್ತೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಈ ರೀತಿ ಎಲ್ಲ ಬೋಂಡನೂ ಎತ್ಕೊಂಡ ನಂತರ ಮತ್ತೆ ಅದೇ ರೀತಿ ಬೋಂಡ ಹಾಕ್ಕೊಂಡು ಚೆನ್ನಾಗಿ ಎರಡೂ ಸೈಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಆಯಿಲಲ್ಲಿ ಫ್ರೈ ಆಗಿರೋ ಐಟಮ್ನ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಮನೇಲಿ ಎಣ್ಣೆನ 1 ಅಥವಾ 2 ಸಲ ಬಳಸಿರ್ತೀವಿ. ಹೊರಗಡೆ ತಂದರೆ ಫ್ರೈ ಮಾಡಿದ್ದು ಎಣ್ಣೆಲೇ ಮತ್ತೆ ಮತ್ತೆ ಬೇಯಿಸ್ತಾ ಇರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಈ ರೀತಿ ಬೋಂಡ ಹಾಕಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ತಿರುಗಿಸಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ಎರಡನೇ ಬಾರಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ತಿರುಗಿಸ್ಬೇಕಾದ್ರೆ ಅಂಟಿಲ್ಲ ನೋಡಿ. ಒಂದು ಸೈಡ್ ಫ್ರೈ ಆದ ನಂತರ ಅದನ್ನು ಮಗ್ಚಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರನೇ ಬೋಂಡನ ಎತ್ಕೊಬೇಕಾಗುತ್ತೆ. ಈ ರೀತಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಬೋಂಡನ ಎತ್ಕೊಬೇಕಾಗುತ್ತೆ. ಈ ರೀತಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಆದ ನಂತರ ಬೋಂಡನ ಎತ್ಕೊಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಮಾಡಿರೋ ಬೋಂಡ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.